ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕ್ರಮಕ್ಕೆ ಭಾರಿ ಬೇಸರ. ಕ್ರಮ ಕೈಗೊಂಡ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಪಿಸಿಸಿ ಘಟಕದ ರಾಜ್ಯಾಧ್ಯಕ್ಷರು ಕೂಡ ಅವರೇ. ಡಿಕೆ ಶಿವಕುಮಾರ್ ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕ್ರಮಕ್ಕೆ ಬೇಸರ ಉಂಟಾದಂತಹ ಹಿನ್ನೆಲೆಯಲ್ಲಿ ಇದು ನನ್ನ ಪಾತ್ರನೇ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಯಾರ ಹತ್ರ? ಸಚಿವ ಸತೀಶ್ ಜಾರಕಿಹೊಳಿಗೆ ಈ ಬಗ್ಗೆ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಸಿಎಂ ಕಡೆ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಭೇಟಿ ವೇಳೆ ಹೇಳಿರೋ ಅಂತ ಮಾತಿದು. ಕೆಪಿಸಿಸಿ ಅಧ್ಯಕ್ಷರು ಕಳೆದ ವಾರ ಭೇಟಿ ಮಾಡಿದ್ರಲ್ಲ ಬೆಂಗಳೂರಿನಲ್ಲಿ, ಆವಾಗ ಹೇಳಿರೋ ಅಂಥ ಮಾತಿದು. ಭೇಟಿಯಾದಾಗ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ಅಲ್ಪಸಂಖ್ಯಾತ ನಾಯಕರ ಮೇಲೆ ಕ್ರಮ ಯಾಕೆ ತಗೊಳ್ತಿದ್ದಾರೆ ನನಗದೇನೂ ಗೊತ್ತಿಲ್ಲ ಅಂತ. ನೋಡಿ, ಇದೇ ಭೇಟಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ನ ಭೇಟಿ ಮಾಡಿದರು. ಆಗ ಬಂದಂಥ ಮಾತುಕತೆ ವೇಳೆ ನನಗೆ ಗೊತ್ತಿಲ್ಲ ಇದು ಹೈಕಮಾಂಡ್ ಏನಕ್ಕೋಸ್ಕರ ಈ ಕ್ರಮಕ್ಕೆ ಮುಂದಾಗಿದೆ ಅಂತ ನೇರವಾಗಿ ಅವರು ಸಿ ಎಂ ಕಡೆ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನೋಡಿ, ಸಚಿವ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯ ವೇಳೆ ಒಂದಷ್ಟು ಮಹತ್ವದ ವಿಚಾರವನ್ನು ತಿಳಿಸಿರೋದು, ಅದರಲ್ಲಿ ಪ್ರಮುಖವಾಗಿ ಅಲ್ಪಸಂಖ್ಯಾತ ನಾಯಕರ ಮೇಲೆ ತೆಗೆದುಕೊಳ್ತಾ ಇರುವಂಥ ಕ್ರಮದ ಬಗ್ಗೆ. ಹಾಗಾದರೆ ಮಾತುಕತೆ ವೇಳೆ ಆಗಿರೋ ಅಂಥ ಮಹತ್ವದ ಚರ್ಚೆಗಳು ಏನೇನು? ಮಧುಸೂದನ್, ಏನು ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ನಾಯಕರು ಏನು ಒಂದು ಟಾಸ್ಕ್ ಅಂದರೆ ಅಲ್ಪಸಂಖ್ಯಾತ ನಾಯಕರಿಗೆ ಒಂದು ಟಾಸ್ಕನ್ನು ಕೊಡಲಾಗಿತ್ತು. ಈ ಒಂದು ಕ್ಷೇತ್ರದಲ್ಲಿ CM ಸಿದ್ದರಾಮಯ್ಯ ಏನು ನೇರವಾಗಿ ಜಮೀರ್ ಅಹಮದ್ ಆಗಿರ್ಬೋದು, ಜೊತೆಗೆ ನಜೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಇವ್ರಿಗೆ ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಸಮರ್ಪರ ಕೆಲಸ ಮಾಡಬೇಕನ್ನೋ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಆದರೆ ಆ ನಾಯಕರು ಯಾರು ಕೂಡ ಕ್ಯಾಂಪೇನ್ ಕೂಡ ಮಾಡಲಿಲ್ಲ. ಹೀಗಾಗಿ ನೇರವಾಗಿ CM ಕೂಡ ಅಸಮಾಧಾನಗೊಂಡಿದ್ದರು. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಅಸಮಾಧಾನಗೊಂಡು ನೇರವಾಗಿ ಇವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಗಳನ್ನು DK ಶಿವಕುಮಾರ್ ಅವರು ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಯಾವುದೇ ರೀತಿಯ ಅಂದರೆ ಹೈಕಮಾಂಡ್ನಿಂದ ಸ್ಪಷ್ಟನೆ ಯಾವಾಗ ಡೈರೆಕ್ಷನ್ ಬರುತ್ತೋ ನೇರವಾಗಿ ಜಬ್ಬಾರ್ ಅವ್ರಿಗೆ ಪಕ್ಷದಿಂದ ಅಮಾನತನ್ನು ಮಾಡಿ ಒಂದು ಕ್ರಮವನ್ನು ತೆಗೆದುಕೊಂಡಿದ್ರು. ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು DCM DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಒಂದಷ್ಟು ಚರ್ಚೆ ಮಾಡಿದ್ರು. ಈ ಸಂದರ್ಭದಲ್ಲಿ ಈಗಾಗಲೇ ತಮ್ಮ ವಿರುದ್ಧ ಎಸ್ ಸಿ ಮತ್ತು ST ನಾಯಕರು ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ ಈಗ ರಾಜ್ಯದಲ್ಲಿ ಏನು ಅಲ್ಪಸಂಖ್ಯಾತ ನಾಯಕರು ಕೂಡ ತಮ್ಮ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಆಗುತ್ತೆ, ಜೊತೆಗೆ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ, ನೇರವಾಗಿ ಹೈಕಮಾಂಡ್ ಏನು ಹೇಳಿದೆ ಅದನ್ನು ಮಾಡಿದ್ದೇನೆ. ಜೊತೆಗೆ ಏನು ನಜೀರ್ ಅಹಮದ್ ಅವರ ವಿರುದ್ಧ ಕ್ರಮ ತೆಗೆದುಕೊಂಡಿರೋದು CM ಹೊರತು ನಾನು ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ. ಹಾಗಾಗಿ ಈ ಒಂದು ಘಟನೆಗೂ ನನಗೂ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಆದರೆ ಇಲ್ಲಿ CM ಅವರಿಗೆ ಒಂದಷ್ಟು ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ನೇರವಾಗಿ ಆಕ್ಷನ್ ಆಗಲಿಕ್ಕೆ CM ಅವರು ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾಕಂದರೆ CM ಪಕ್ಕದಲ್ಲೇ ಕೂತಂಥ ಅಬ್ದುಲ್ ನಜೀರ್ ಆಗಿರ್ಬೋದು, ಜಬ್ಬಾರ್ ಅವರಾಗಿರ್ಬೋದು, ಯಾವುದೇ ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ತಾವು ಕೊಟ್ಟಂಥ ಟಾಸ್ಕನ್ನು ಕೂಡ ಪಾಲಿಸದೆ ನನ್ನ ಪಕ್ಕದಲ್ಲೇ ಇದ್ದು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ. ಹಾಗಾಗಿ ನನಗೆ ತೀವ್ರ ಬೇಸರ ಆಗಿದೆ. ಹಾಗಾಗಿ ನೇರವಾಗಿ ಹೈಕಮಾಂಡ್ ಗಮನಕ್ಕೆ ತಂದು ಇವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೇ ಸಂದರ್ಭದಲ್ಲಿ ಚರ್ಚೆ ಆಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.